ಭಾಗ್ಯಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ SC ST ಹಣವನ್ನು ಉಪಯೋಗಿಸ್ಕೊಂಡು ಆ ಭಾಗದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿತ್ತು ಕಳೆದ 14 ತಿಂಗಳಿಂದ ಈ ರಾಜ್ಯದ SC ST ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಏನು ಅನ್ಯಾಯ ಮಾಡ್ತಿದೆ ಬಹುಶಃ ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮಗೆ ಕೊಟ್ಟೋಗಿದ್ದಾರೆ. ಅದಕ್ಕೆ ದೊಡ್ಡ ಕಳಂಕವನ್ನ ತರ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ನಾವು ಈ ರಾಜ್ಯದ ಜನತೆ ಪರವಾಗಿ ಒತ್ತಾಯ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ನಿರಂತರ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಒಂದು ಆರೋಪ ಮಾಡ್ತಾ ಇದ್ದಾರೆ. ಇಡಿ ಮೂಲಕ ಸಿದ್ದರಾಮಯ್ಯ ಅವರ ಹೆಸರನ್ನ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಇದು ಹಣಕಾಸಿಗೆ ಸಂಬಂಧ ವಿಚಾರ ಆಗಿರೋದ್ರಿಂದ ಆ ಬ್ಯಾಂಕಿನ ಹಿರಿಯ ಅಧಿಕಾರಿಗಳೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರ್ತಿರೋದ್ರಿಂದ ಇಡಿ ನೇರವಾಗಿ ಬರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಬಂದಿರ್ತಕ್ಕಂಥ ನಾಗೇಂದ್ರ ಒತ್ತಾಯ ಆಗ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ. ಅದೆಲ್ಲ ಸುಳ್ಳು. ಅವರ ಇದನ್ನ ಜನರ ಕಣ್ಣಿಗೆ ಸುಣ್ಣ ಇರ್ತಕ್ಕಂಥ ಕೆಲಸವನ್ನು ಇವತ್ತೇನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ, ಸದನದಲ್ಲೂ ಅದನ್ನ ಡಿಪೆಂಡ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನ ಅವ್ರನ್ನ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಬಯಸ್ತೇನೆ. ಅವತ್ತೇನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿತ್ತ ಕೂತ್ಕೊಂಡು ವಿರೋಧ ಪಕ್ಷವಾಗಿ ಏನ್ ಮಾಡ್ತಾ ಇದ್ರ ಅವತ್ತು ಅವರ ಡ್ಯೂಟಿ ಏನವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು. ಇವತ್ತು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಇವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಒಂದೊಂದಾಗಿ, ಅದು ಮೂಢ ಹಗರಣ ಇರ್ಬೋದು, ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಇವನ್ನೆಲ್ಲ ಒಂದೊಂದಾಗಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮಾಧ್ಯಮ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ದೂರದರ್ಶನ ಪತ್ರಿಕಾ ಮಾಧ್ಯಮ ಇರ್ಬೋದು, ಒಂದೊಂದಾಗಿ ಬಿಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಹೇಳ ಬಯಸ್ತೇನೆ. ಅವ್ರಿಗೆ ಧೈರ್ಯ ಇದ್ರೆ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಕಾಲದಲ್ಲಿ ಇರ್ಬೋದು, ಬೊಮ್ಮಾಯಿ ಕಾಲದಲ್ಲಿ ಇರ್ಬೋದು, ಕುಮಾರಣ್ಣ ಅವ್ರ ಕಾಲದಲ್ಲಿ ಇರ್ಬೋದು, ಇದ್ರ ಜೊತೆಗೆ ಎಲ್ಲವನ್ನು ಸಿಬಿಐ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಲಿ ಅಂತ ಒತ್ತಾಯವನ್ನ ಮಾಡ್ತಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋಗ್ತೀರಾ? ಅದಕ್ಕೆ ಪರ್ಮಿಷನ್ ಕೊಡ್ತಾರ ಪೊಲೀಸರು? ನಿಮ್ಮನ್ನ ತಡೆಯೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕು ಇಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಏನಿದೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಹಣವನ್ನ ದುರುಪಯೋಗ ಮಾಡ್ತಕ್ಕಂಥ ಈ ಹಗರಣ ಏನಿದೆ, ಈ ರಾಜ್ಯದ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು.